ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಅಕ್ಕಿ ಉದ್ದಿನ ಬೇಳೆನ ನೆನೆಸ್ತಲೇ ರುಬ್ದಲ್ಲೇ ಈಸಿಯಾಗಿ ಇನ್ಸ್ಟೆಂಟ್ ಆಗಿ ಸ್ಪಾಂಜಿ ಆಗಿರುವಂತಹ ಇಡ್ಲಿ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಮಾಡಿದ್ದೇ ತಿಂಡಿನ ಮಾಡಿ ಮಾಡಿ ಬೋರ್ ಆಗಿದ್ರೆ ಈ ಒಂದು ಟೇಸ್ಟಿ ಆಗಿರುವಂತಹ ಕಾಯಿ ಇಡ್ಲಿ ರೆಸಿಪಿನ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಬಹುದಾದ ಈ ಒಂದು ಟೇಸ್ಟಿ ಇಡ್ಲಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಈಗ ಇಡ್ಲಿನ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ 3/4 ಕಪ್ನಷ್ಟು ಅವಲಕ್ಕಿನ ಹಾಕ್ಕೊಂಡು ಕ್ಲೀನಾಗಿ ತೊಳೆದು ಇಟ್ಕೋತಾ ಇದ್ದೀನಿ. ಅವಲಕ್ಕಿಲಿ ಸ್ವಲ್ಪ ಗಲೀಜೆಲ್ಲ ಇರುತ್ತಲ್ಲ, ಹಾಗಾಗಿ 2-3 ಸರಿ ಚೆನ್ನಾಗಿ ತೊಳೆದು ನಂತರ ಅವಲಕ್ಕಿ ಮುಳುಗೋವಷ್ಟು ನೀರನ್ನು ಹಾಕಿಬಿಟ್ಟು 10 ನಿಮಿಷ ಇದನ್ನು ನೆನೆಯೋಗಿ ಬಿಡ್ತಾ ಇದ್ದೀನಿ. ನಾನಿಲ್ಲಿ ಗಟ್ಟಿ ಅವಲಕ್ಕಿನ ಬಳಸಿದ್ದೀನಿ. ನಂತರ ಇನ್ನೊಂದು ಬೌಲ್ಗೆ 1.5 ಕಪ್ನಷ್ಟು ಇಡ್ಲಿ ರವೆನ ಹಾಕ್ಕೊಂಡು ಅದನ್ನು ಕೂಡ 2 ಸರಿ ಚೆನ್ನಾಗಿ ತೊಳೆದಿಟ್ಕೋತಾ ಇದ್ದೀನಿ. ಮೊದಲಿಗೆ ರವೆಗೆ ನೀರನ್ನು ಹಾಕಿಬಿಟ್ಟು ಕ್ಲೀನಾಗಿ ಒಂದ್ಸರಿ ತೊಳೆದು ನಂತರ ಇನ್ನೊಂದು ಸಾರಿ ನೀರನ್ನು ಹಾಕಿ ಹಾಗೆ ಇಡ್ತಾ ಇದ್ದೀನಿ. ಯಾಕೆ ಅಂದರೆ ನೀರು ಹಾಕಿದ ನಂತರ ರವೆ ಎಲ್ಲ ಕ್ಲೀನಾಗಿ ಕೆಳಗೆ ಕೂತ್ಕೊಂಡ್ಬಿಡುತ್ತೆ. ಏನಾದರೂ ಗಲೀಜಿದ್ರೆ ಮೇಲೆ ಬರುತ್ತೆ, ಆಗ ನೀರನ್ನೆಲ್ಲ ಕ್ಲೀನಾಗಿ ಚೆಲ್ಕೊಬೋದು. ಹಾಗಾಗಿ ಒಂದ್ಸರಿ ನೀರನ್ನು ಹಾಕಿ ರವೆಗೆ 1-2 ನಿಮಿಷ ಇಡ್ತಾ ಇದ್ದೀನಿ. ಈಗ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿದೆ. ಅವಲಕ್ಕಿನ ನೆನ್ಸಕ್ಕಿಟ್ಟಿದ್ನಲ್ಲ, ಆ ನೀರನ್ನೆಲ್ಲ ಕ್ಲೀನಾಗಿ ಚೆಲ್ಬಿಟ್ಟು ಈಗ ಅವಲಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಎಲ್ಲದನ್ನು ಹಾಕ್ಕೊಂಡು ನಂತರ ಇದಕ್ಕೆ 1 ಕಪ್ನಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ. ಹಾಗೆ ಅರ್ಧ ಕಪ್ನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಸಣ್ಣ ಗ್ಲಾಸ್ನಲ್ಲಿ ನೀರನ್ನು ಹಾಕಿ ಫೈನ್ ಪೇಸ್ಟ್ ಮಾಡಿ ಇದನ್ನು ಒಂದು ಬೌಲ್ಗೆ ಸುರ್ಕೋತಾ ಇದ್ದೀನಿ. ಮೊದಲೇ ಜಾಸ್ತಿ ನೀರನ್ನು ಹಾಕೋಕ್ಕೆ ಹೋಗಬೇಡಿ, ನೋಡಿಕೊಂಡು ಆಮೇಲೆ ಹಾಕಿದ್ರಾಯ್ತು. ನಂತರ ರವೆಯಲ್ಲಿರುವಂತಹ ನೀರನ್ನು ಈ ರೀತಿ ಕ್ಲೀನಾಗಿ ಇಂಡಿ ರುಬ್ಬಿರೋ ಅಂತಹ ಮಿಶ್ರಣಕ್ಕೆ ಹಾಕೋಬೇಕಾಗತ್ತೆ. ಸ್ವಲ್ಪನೂ ರವೆಯಲ್ಲಿ ನೀರು ಇಲ್ಲದೆ ಇರೋ ರೀತಿಲಿ ಕ್ಲೀನಾಗಿ ಹಿಂಡ್ಬಿಟ್ಟು ರುಬ್ಬಿರೋಂತಹ ಕಾಯಿ ಮತ್ತು ಅವಲಕ್ಕಿಗೆ ಹಾಕ್ಕೊಳ್ಳಿ. ಈಗ ಹಾಕ್ಕೊಂಡು ಮೊದಲು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ. ಅಕಸ್ಮಾತ್ ಏನಾದರೂ ಗಟ್ಟಿ ಇದೆ ಅಂತ ಅನಿಸಿದ್ರೆ 1/4 ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಮತ್ತೆ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡಿಲ್ಲ, ಅದೇ ನೀರು ಸಾಕಾಗುತ್ತೆ. ಹಾಗಾಗಿ ನಾನು ಎಕ್ಸ್ಟ್ರಾ ನೀರನ್ನು ಬಳಸಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಅದನ್ನು ಪಕ್ಕಕ್ಕೆ ಇಟ್ಕೊಂಬಿಡಿ. ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಮೊದಲೇ ಕಾಯಕ್ಕಿಟ್ಟಿರಿ. ಈಗ ಇಡ್ಲಿ ಮೋಲ್ಡ್ಗೆ ಒಂದು ಚೂರು ಎಣ್ಣೆನ ಹಾಕಿಬಿಟ್ಟು ಅದನ್ನು ಈಗ ಬ್ರಷ್ನಿಂದ ಈ ರೀತಿ ಸರ್ವ್ ಇಟ್ಕೋತಾ ಇದ್ದೀನಿ. ಎಲ್ಲ ಪ್ಲೇಟ್ಸಿಗೂ ಇದೇ ರೀತಿ ಸರ್ವ್ ಇಟ್ಕೊಂಡು ನಂತರ ಇಡ್ಲಿ ಬ್ಯಾಟರ್ಗೆ 1 ಟೀ ಸ್ಪೂನ್ನಷ್ಟು ನಾನಿಲ್ಲಿ ಈನೋ ಪೌಡರ್ನ ಹಾಕೋತಾ ಇದ್ದೀನಿ. ಈನೋ ಪೌಡರ್ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಿ ನೀವು ಮಾಡ್ಕೊಬೋದು ಇಡ್ಲಿನ, ಬಟ್ ಹಾಕಿದ್ರೆ ಒಳ್ಳೆ ಸ್ಪಾಂಜಿಯಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಬಳಸಿದ್ದೀನಿ. ಈನೋ ಇಲ್ಲ ಅಂದರೆ ಚಿಟಕಿ ಸೋಡನ್ನು ಕೂಡ ನೀವು ಹಾಕೋಬೋದು. ನೋಡ್ತಾ ಇರ್ಬೋದು ಈನೋ ಪೌಡರ್ ಹಾಕ್ತಿದ್ದಂಗೆ ಬಬಲ್ಸ್ ಹೇಗೆ ಬರ್ತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗ್ತಾ ಇದೆ ಅಂತ. ನಾವು ಮೊಸರನ್ನ ಬಳಸಿರೋದ್ರಿಂದ ಈನೋ ಅದ್ರ ಜೊತೆಗೆ ರಿಯಾಕ್ಟ್ ಆಗಿ ಈ ರೀತಿ ಕ್ಲೀನಾಗಿ ಫರ್ಮೆಂಟ್ ಆಗುತ್ತೆ. ನಂತರ ಈಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮೋಲ್ಡ್ಗೆ ನಾನು ಇಡ್ಲಿ ಬ್ಯಾಟರ್ನ ಹಾಕೋತಾ ಇದ್ದೀನಿ. ಮೊದಲೇ ನೀವು ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಕಾಯಕ್ಕೆ ಇಟ್ಕೊಂಬಿಡಿ. ಈನೋ ಹಾಕಿದ ನಂತರ ಜಾಸ್ತಿ ಹೊತ್ತು ಬಿಡೋಕ್ಕೆ ಹೋಗ್ಬಿಡಿ, ತಕ್ಷಣವೇ ಮಾಡ್ಕೋಬೇಕಾಗತ್ತೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋಂಥ ಇಡ್ಲಿ ಮೋಲ್ಡ್ಸ್ನ ಇಡ್ಲಿ ಪಾತ್ರೆಗೆ ಇಟ್ಬಿಟ್ಟು 10-15 ನಿಮಿಷ ಇದನ್ನು ಸ್ಟೀಮ್ನಲ್ಲಿ ಬೇಯೋಕ್ಕಿಟ್ರೆ ರುಚಿಕರವಾಗಿರುವಂತಹ ಇಡ್ಲಿ ರೆಡಿ ಆಗುತ್ತೆ. ಇಡ್ಲಿ ಚೆನ್ನಾಗಿ ಬೆಂದಿದ ನಂತರ ತಕ್ಷಣವೇ ತೆಗಿಯೋಕ್ಕೆ ಹೋಗ್ಬೇಡಿ. ಅವಲಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟ್ ಅನಿಸುತ್ತೆ ಬಿಸಿಲಿ. ಪೂರ್ತಿ ತಣ್ಣಗಾಗಿದ್ದ ನಂತರ ಮೋಲ್ಡಿಂದ ನೀವು ತಕ್ಕೊಳ್ಳಿ. ನೋಡ್ತಾ ಇರ್ಬೋದು ಒಳಗೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ರವೆ ಕೂಡ ಚೆನ್ನಾಗಿ ಅರಳಿರುತ್ತೆ ಮತ್ತು ಸ್ಪಾಂಜಿ ಆಗಿರುತ್ತೆ. ಕಾಯಿನ ಬಳಸಿಬಿಟ್ಟು ಈ ಒಂದು ಇಡ್ಲಿನ ಮಾಡಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂತ ಕಡಲೆ ಬೀಜದ ಚಟ್ನಿ ಮಾಡಿದ್ದೆ. ಯಾಕೆಂದರೆ ಕಾಯಿನ ಆಲ್ರೆಡಿ ನಾವು ಇದಕ್ಕೆ ಬಳಸಿರೋದ್ರಿಂದ ಕಡಲೆ ಬೀಜದ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಈ ಒಂದು ರುಚಿಕರವಾಗಿರುವಂತಹ ಕಾಯಿ ಇಡ್ಲಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.